ಮಾನ್ಯ ಬಂಧುಗಳೇ, ಸರ್ಕಾರ ಎಸ್ಸಿಪಿ ಟಿಎಸ್ಪಿ ಹಣ ದಲಿತ ಸಮುದಾಯಗಳ ಏಳಿಗೆಗಿಟ್ಟಿದ್ದೀವಿ ಅನ್ನೋ ಮಾತನ್ನ ಮೊದಲು ಮಾತಾಡ್ತಾ ಕಳೆದ ಬಜೆಟ್ನಲ್ಲಿ 42,000 ಕೋಟಿ ಇಟ್ಟಿದ್ದೀವಿ ಅಂತ ಹೇಳಿದ್ರು. ತದನಂತರ ಅದನ್ನ ಗ್ಯಾರಂಟಿಗಳಿಗೆ ಬಳಕೆ ಮಾಡಿ ದಲಿತರಿಗೆ ಸಂಪೂರ್ಣವಾಗಿ ಅನ್ಯಾಯ ಮಾಡಿದ್ದನ್ನ ನಾವು ಅನೇಕ ಹೋರಾಟಗಳ ಮೂಲಕ ರಾಜ್ಯದ ಜನರಿಗೆ ತೋರಿಸಿಕೊಟ್ಟಿದ್ದೇವೆ. ಈಗ ದಲಿತರ ಉದ್ಧಾರ ಮಾಡ್ತೇವೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೇ ಆಸ್ತಿ ಅನ್ನುವ ಕಾಂಗ್ರೆಸ್, ನೀವಿವತ್ತು ನೋಡಿರಬಹುದು ಪತ್ರಿಕೆಗಳಲ್ಲಿ, ಈವನ್ IAS, IPS, KAS ಆಫೀಸರ್ಗಳನ್ನ ಉನ್ನತ ಹುದ್ದೆಗಳಿಗೆ ನೇಮಕ ಮಾಡುವ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅನ್ಯಾಯ ಮಾಡಿದ್ದಾರೆ. ನಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ. ಎಲ್ಲ ಕೆಲಸಕ್ಕೆ ಬಾರದಂತ ಸ್ಥಳಗಳಲ್ಲಿ ನಮ್ಮನ್ನ ಕೊಳೆ ಹಾಕಿದ್ದಾರೆ ಅಂತೇಳಿ ಎಲ್ಲ IAS, IPS, KAS ಆಫೀಸರ್ಗಳು ಇವತ್ತು ಎಲ್ಲಾ ಕಡೆಯಲ್ಲೂ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೇವೆ. ಇದರ ಜೊತೆಗೆ ನಿನ್ನೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ 10 ಜನ ಪ್ರೊಫೆಸರ್ಗಳು ಎಲ್ಲ ಸೇರಿ ನಮಗೆ ನೀವು ತಾರತಮ್ಯ ಮಾಡ್ತಾ ಇದ್ದೀರಿ, ಈ ಸರ್ಕಾರವೇ ಹೀಗೆ ಅಂತೇಳಿ 10 ಜನರು ನೇರವಾಗಿ ಕುಲಪತಿಗಳಿಗೆ ರಾಜೀನಾಮೆ ಸಲ್ಲಿಸಿ ಹೊರಗಡೆ ಹೋಗಿದ್ದಾರೆ. ಇದರಿಂದ ನಾವು ಏನು ಹೇಳ್ತಿದ್ರೆ ದಲಿತ ವಿರೋಧಿಗಳು, ಈ ಕಾಂಗ್ರೆಸ್ ಪಕ್ಷ ದಲಿತರನ್ನ ಸರ್ವನಾಶ ಮಾಡ್ತಾ ಇದ್ದಾರೆ, ದಲಿತರಿಗೆ ಅನ್ಯಾಯ ಮಾಡ್ತಿದ್ದಾರೆ, ಮೋಸ ಮಾಡ್ತಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಏನು ಹೇಳ್ತಿದ್ವೋ ಆಗ ನಮ್ಮ ಬಗ್ಗೆ ಕುಚಲ ಚೇಷ್ಟೆಗಳನ್ನು ಮಾಡ್ತಿದ್ದ ಕಾಂಗ್ರೆಸ್ ನಾಯಕರು ಈಗ ಉತ್ತರ ಕೊಡಲಾರದೆ ಮೌನಕ್ಕೆ ಶರಣಾಗಿದ್ದಾರೆ. ಈಗ ಹೇಳಿ, ಈ ಅಧಿಕಾರಿಗಳಿಗೆ ಅನ್ಯಾಯ ಆಗಿದ್ದನ್ನ ಅವರು ಇಷ್ಟೊಂದು ವಿವರವಾಗಿ ಹೇಳ್ಕೊಂಡಿದ್ದಾರಲ್ಲ, ಎಲ್ಲೆಲ್ಲಿ ನೀವು ಅವರಿಗೆ ಅಧಿಕಾರಗಳನ್ನು ಕೊಟ್ಟಿದ್ದೀರಿ, ನೀವು ಒಂದು ವೈಟ್ ಪೇಪರ್ ಅನ್ನ ಬಿಡುಗಡೆ ಮಾಡ್ರಿ. ಈಗ ನೀವು ದಲಿತ ವಿರೋಧಿಗಳಲ್ವಾ? ಈಗ ನೀವು ದಲಿತ ವಿರೋಧಿಗಳಲ್ಲ ಅಂತಂದ್ರೆ ರಾಜೀನಾಮೆ 10 ಜನರು ಒಂದೇ ಸಾರಿ ರಾಜೀನಾಮೆ ಕೊಟ್ಟು ನೀವು ತಾರತಮ್ಯ ಮಾಡಿ ಹೋಗ್ತಾ ಇದ್ದೀರಿ ಅಂತ ಹೇಳಿ ಯಾಕೆ ಹೊರಗಡೆ ನಡೆದ್ರು? ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಯಾರ್ಯಾರು ಬೆಳಗ್ಗೆ ಎದ್ದು ದಲಿತ ನಾಯಕರು ಏನು ಬೊಬ್ಬೆ ಹೊಡಿತಾರಲ್ಲ ಟಿವಿ ಮಾಧ್ಯಮಗಳಲ್ಲಿ, ನಾವೇ ದಲಿತರ ನಾಯಕರು, ಅವರನ್ನು ಕಾಪಾಡೋರು ನಾವೇ ಅಂತ ಮಾತೆತ್ತಿದ್ರೆ ಬರೀ ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷನಲ್ ಅಲ್ಲ ಮಾತಾಡೋರು ಈಗ ಮಾತಾಡಿ. ಇಂಥ ಪರಿಸ್ಥಿತಿ. ಅದಕ್ಕೆ ನಾನು ಪದೇ ಪದೇ ಹೇಳ್ತೀನಿ, ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ದಲಿತರ ಪಾಲಿಗೆ ಸುಡುವ ಮನೆ, ಮೊದಲು ಕಾಂಗ್ರೆಸ್ ಅನ್ನ ತೊರೆದು ಹೊರಗಡೆ ಬನ್ನಿ ಅಂತ. ಈಗಲಾದರೂ ಜನ ಅರ್ಥ ಮಾಡಿಕೊಳ್ಬೇಕು, ಕಾಂಗ್ರೆಸ್ ಪಕ್ಷ ದಲಿತ ವಿರೋಧಿ ಅನ್ನೋದು ಈಗ ಸಾಬೀತಾಗಿದೆ. ಸಿದ್ದರಾಮಯ್ಯ ಅವರನ್ನ OBC ಸದಸ್ಯರನ್ನಾಗಿ ಮಾಡ್ಕೊಂಡಿದ್ದಾರೆ. ಈಗ ಅಧ್ಯಕ್ಷರಲ್ಲ, ನಾನು ಕೇವಲ ಸದಸ್ಯ ಅನ್ನೋದು ಅಧ್ಯಕ್ಷರು ಮಾಡಿದ್ದಾರೆ ಅಂತ ಚರ್ಚೆ ಇತ್ತು. ಈಗ ನಾನು ಸದಸ್ಯ ಮಾತ್ರ, ನನ್ನ ಗೌರವಯುತವಾಗಿ ನೋಡ್ಕೊಳ್ಳಿ. ನಿನ್ನೆ ಮೊನ್ನೆಯಿಂದ ಬರ್ತಾ ಇರತಕ್ಕಂಥ ವರದಿಗಳನ್ನು ಗಮನಿಸಿದರೆ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಪದಚ್ಯುತಿಗೊಳಿಸಲಿಕ್ಕೆ ಏನೆಲ್ಲ ತಂತ್ರಮಂತ್ರಗಳನ್ನು ಮಾಡಬಹುದು ಅದು ಹೈಕಮಾಂಡ್ ಮಾಡ್ತಾ ಇದೆ ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ. ಇದು ಹೊಸದೇನೂ ಅಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ಈಗಾಗಲೇ ಖರ್ಗೆ ಸಾಹೇಬರನ್ನ ನಾನು ಮೊದಲೇ ಹೇಳಿದ್ನಲ್ಲ, ಅವರಿಗೆ ಒಂದು ಕೆಡ್ಡ ತೋಡಿ ಡೆಲ್ಲಿಗೆ ಕರೆಸ್ಕೊಂಡು ಅವ್ರನ್ನ ಮುಗಿಸಿದ್ದಾಯ್ತಲ್ಲ.
ಅವ್ರನ್ನೇನು ಆಗದಿದ್ದಂಗೆ ಆಮೇಲೆ ನೋಡ್ಕೊಂಡ್ರಿ. ಅವರು ಪಾಪ ನಾಮಕಾವಸ್ಥೆಗೆ ಒಂದು ಅಧ್ಯಕ್ಷನ ಮಾಡಿ ಕುಳಿಸಿದ್ದೀರಿ. ಮಾತೆತ್ತಿದ್ರೆ ಅವ್ರೇನ್ ಹೇಳ್ತಾರೆ, ಅವರೇ ಹೈಕಮಾಂಡು. ಆದ್ರೆ ಅವ್ರು ಹೇಳ್ತಾರೆ ನನ್ಗೆ ಇನ್ನೊಂದು ಹೈಕಮಾಂಡು ಅಂತಾರೆ. ಈ ಪರಿಸ್ಥಿತಿ ಏನು ಅನ್ನೋದನ್ನ ಗಮನಿಸಿರ್ತಕ್ಕಂಥವ್ರಿಗೆ ಎಲ್ಲವೂ ಅರ್ಥ ಆಗತ್ತೆ. ಈಗ ಸಿದ್ದರಾಮಯ್ಯನವ್ರಿಗೆ ಒಂದು ಕೆಡ್ಡ ತೋಡಿದ್ದಾರೆ. ನಾನು ನಿನ್ನೆನೂ ಹೇಳಿದ್ದೇನೆ, ಅವರನ್ನ ಶೆಡ್ಗೆ ಹಾಕಲಿಕ್ಕೆ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ದಾರೆ. ಇದು ಸಿದ್ದರಾಮಯ್ಯನವ್ರಿಗೂ ಭವಿಷ್ಯ ಅರ್ಥ ಆಗಿಲ್ಲ ಅಂತೇನಿಲ್ಲ. ಅದಕ್ಕೇನೆ ನಿನ್ನೆ ಅವ್ರು ಹೇಳಿದ್ದಾರೆ, ನನಗೊಂದು ಟಾಸ್ಕ್ ಕೊಟ್ಟಿದ್ದಾರೆ, ಹಿಂದುಳಿದ ವರ್ಗಗಳ ಸಭೆ ಕರಿಬೇಕು ಅಂತ. ಅಷ್ಟೇ ನಂದು. ಅದಕ್ಕೂ ಅದನ್ನು ಬಿಟ್ಟು ಮುಂದುವರೆದು ನಾನು ಇನ್ಯಾವುದನ್ನು ಒಪ್ಕೊಳ್ಳೋದಿಲ್ಲ ಅಂತ ಅವರು ಹೇಳಿದ್ದಾರೆ. ಆದ್ರೆ ಇದು ಎಲ್ಲಿವರೆಗೂ ಹೋಗಿ ನಿಲ್ತದೋ ನೋಡೋಣ. ಒಟ್ಟಿಗೆ ಸಿದ್ದರಾಮಯ್ಯನವರಿಗೆ ಎಐಸಿಸಿ ಕೆಡ್ಡ ತೋಡಿದೆ ಅನ್ನೋದು ಯಾರಿಗೆ ಆದ್ರೂ ಗೊತ್ತಾಗುತ್ತೆ. ನೇಮಕ ಮಾಡಿ ಅಂತ ಡಿಕೆಶಿ ಅವರೇ ರೆಕಮೆಂಡೇಶನ್ ಮಾಡಿ, ನಾವು ಅಂತ ನಾವೇ ರೆಕಮೆಂಡೇಶನ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಸರಿ ಇದೆಯಲ್ಲ ಅದು? ರೆಕಮೆಂಡ್ ಯಾಕೆ ಮಾಡಿದ್ರು ಅವರು? ಸಿದ್ದರಾಮಯ್ಯ ಕೇಳದೆ ಇದ್ದದನ್ನ ಡಿ ಕೆ ಶಿವಕುಮಾರ್ ರೆಕಮೆಂಡ್ ಮಾಡ್ತಾರೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಬೇಕಾಗಿದ್ದದ್ದು ಅದೇನೆ. BSY ಬಂದ ಹೇಗೆ ಹೇಳಿ ಒಂದು ನಿಮಿಷ. ಎಸ್ ಹೇಳಿ ಸರ್. ನನಗೆ ಆದರೆ ಅದನ್ನ ವಿರೋಧಿಸಿದವರು ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ನವರು ಆಗ ವಿರೋಧಿಸಿದ್ರು. ಈಗ ಅದನ್ನ ಏನು ಮಾಡಲಿಕ್ಕೆ ಅದನ್ನು ನೋಡ್ತಿದ್ದಾರೋ ನನಗೆ ಅದನ್ನ ನಾನು ವಿಷಯ ತಿಳ್ಕೊಂಡು ನಿಮಗೆ ಮಾತಾಡ್ತೀನಿ. ಅದಕ್ಕೇನೆ ಆ ನಂದಿ ಬೆಟ್ಟದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ಲಿಕ್ಕೆ ಹೋಗಿದ್ದೇನೆ. ಈ ಎಲ್ಲ ಇದನ್ನು ಚೆಕ್ ಮಾಡ್ಕೊಳ್ಳಿಕ್ಕೇನೆ ಮಾಡ್ಕೊಂಡಿದ್ದೇನೆ. ನೋಡಿ, ಹಿಂದೆ ಸರ್ಕಾರಗಳು ತೀರ್ಮಾನಗಳನ್ನು ತೆಗೆದುಕೊಂಡಾಗ ಇನ್ನೊಂದು ಸರ್ಕಾರ ಬಂದು ಆ ತೀರ್ಮಾನಗಳನ್ನು ತಳಕೆಳಗೆ ಮಾಡಬೇಕು ಅನ್ನೋದು ಉದ್ದೇಶ ಆಗಬಾರ್ದು. ಇದು ಇದೇ ರೀತಿ ಹೋದ್ರೆ ಸಮಾಜಕ್ಕೆ ಏನು ಉತ್ತರ ಕೊಡೋದು? ಇವತ್ತು ನೀವು ತೀರ್ಮಾನಗಳು ಅನೇಕ ತಗೊಂಡಿರ್ತೀರಿ, ಇನ್ನೊಂದು ಸರ್ಕಾರ ಬಂದು ನಿಮ್ಮ ತೀರ್ಮಾನಗಳನ್ನೆಲ್ಲ ಬುಟ್ಟಿಗೆ ಹಾಕ್ಲಿಕ್ಕಲ್ಲ ಇರೋದು. ಯಾವುದೇ ತೀರ್ಮಾನ ತಗೊಂಡ್ರೆ ಆ ತೀರ್ಮಾನವನ್ನ ಮತ್ತಷ್ಟು ಮುಂದುವರಿಸಬೇಕು. ದಟ್ ಈಸ್ ಕಾಲ್ಡ್ ಡೆವಲಪ್ಮೆಂಟ್. ಇಲ್ಲ ಅಂತಂದ್ರೆ ನಾನು ಬಂದೆ ನಿಮ್ಮನ್ನು ಬೀಳಿಸಿದೆ, ನೀವು ಬಂದ್ರಿ ನಮ್ಮನ್ನು ಬೀಳಿಸಿದ್ರಿ, ಇದಲ್ಲ. ಇದು ರಾಜಕೀಯ ಪಕ್ಷಗಳಲ್ಲಿ ಇರಬೇಕು, ರಾಜಕೀಯ ಆಡಳಿತದಲ್ಲಿ ಇರಬಾರದು. ರಾಯರೆಡ್ಡಿ ಅವರು ಹೇಳಿಕೆ ರಸ್ತೆ ಬೇಕು ಅಥವಾ ಅಭಿವೃದ್ಧಿ ಬೇಕು, ಗ್ಯಾರಂಟಿ ಬೇಕು ಅನ್ನೋ ವಿಚಾರ ಪದೇ ಪದೇ ಇದು ರೀತಿಯಾದಂತ ಯಾಕೆ ಚರ್ಚೆ? ನೋಡಿ, ರಾಯರೆಡ್ಡಿ ಅವರು ಮುಖ್ಯಮಂತ್ರಿಗಳ ಮುಖವಾಣಿ ಇದ್ದಾಗೆ. ಅವರು ಆರ್ಥಿಕ ತಜ್ಞರು. ಯಾಕೆಂತಂದ್ರೆ ಆರ್ಥಿಕ ವಿಚಾರಗಳನ್ನ ಮುಖ್ಯಮಂತ್ರಿಗೆ ಸಲಹೆಗಾರರು ಅವರು. ಅವರೇ ಆ ಮಾತನ್ನ ಹೇಳ್ತಾರೆ ಅಂತಂದ್ರೆ ಇದು ಕಾಂಗ್ರೆಸ್ನ ಮುಖವಾಣಿಯೂ ಹೌದು ಮತ್ತು ಸರ್ಕಾರದ ಮುಖವಾಣಿಯೂ ಹೌದು. ಅವರು ಈಗ ಇಷ್ಟನ್ನು ಹೇಳಿದ್ದಾರೆ ಅಂತಂದ್ರೆ ನಾವು ಗ್ಯಾರಂಟಿ ಕೊಟ್ಟಿದ್ದೇವೆ, ಅಷ್ಟು ಬಿಟ್ಟು ನೀವು ಯಾರು ಏನು ಮಾತಾಡಬಾರದು ಅನ್ನೋ ಉದ್ದೇಶ. ಈ ರೀತಿ ಒಂದು ಮೆಸೇಜ್ ಅನ್ನ ಅವರು ಕಳಿಸಬೇಕಾಗಿದೆ ಜನರಿಗೆ. ಮುಖ್ಯಮಂತ್ರಿಗಳಾಗ್ಲಿ ಉಪಮುಖ್ಯಮಂತ್ರಿಗಳಾಗ್ಲಿ ಇದನ್ನ ಜನರಿಗೆ ಹೇಳಲಾರದೆ ಇವರ ಕೈಲಿ ಹೇಳಿಸಿದ್ದಾರೆ ಅನ್ನೋದು ನನ್ನ ಒಂದು ಗುಮಾನಿ. ಜೊತೆಗೆ ಅವರೇ ಹೇಳಿದ್ದಾರೆ, ನಿಮಗೆ ಗ್ಯಾರಂಟಿ ಬೇಕಾದ್ರೆ ಡೆವಲಪ್ಮೆಂಟ್ ಕೇಳಬೇಡಿ, ಡೆವಲಪ್ಮೆಂಟ್ ಬೇಕಾದ್ರೆ ಗ್ಯಾರಂಟಿಯನ್ನ ನಾವು ವಾಪಸ್ ತಗೊಳ್ತೀವಿ. ಏನ್ ಥ್ರೆಟ್ ಮಾಡ್ತಿದಾರ ಇವರು? ಯಾರಿಗೆ ಇವರು ಥ್ರೆಟ್ ಮಾಡ್ತಾ ಇರೋದು? ಈ ರೀತಿ ಬ್ಲಾಕ್ ಮೇಲ್ ಮಾಡಿ ಈ ರಾಜಕೀಯ ಮಾಡ್ತಕ್ಕಂಥದ್ದನ್ನ ಕಾಂಗ್ರೆಸ್ ಮೊದಲು ನಿಲ್ಲಿಸಬೇಕು. ಜನ ಮೊದಲ ತರ ಯುಗದಲ್ಲಿ ಇಲ್ಲ. ಇವತ್ತು ಪ್ರತಿಯೊಂದು ಕೂಡ ಒಂದೇ ನಿಮಿಷದಲ್ಲಿ ಜನರಿಗೆ ಅರ್ಥ ಆಗ್ತದೆ. ಟ್ರಾನ್ಸ್ಪರೆಂಟಿ ಯುಗದಲ್ಲಿ ಇದ್ದೀವಿ ನಾವೀಗ. ಜನರಿಗೆ ಹೆಚ್ಚು ದಿನ ನೀವು ಮೋಸ ಮಾಡಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ನೀವೇ ಹೇಳಿದ್ದೀರಿ ಹಣ ಇಲ್ಲ ಅಂತ.
ಒಪ್ಕೊಳ್ಳಿ, ಹಣ ಇಲ್ಲ ನಮ್ಮ ಹತ್ರ, ಗ್ಯಾರಂಟಿ ಬಿಟ್ಟು ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಾದ್ರೂ ಒಪ್ಕೊಳ್ಳಿ. ಇಲ್ಲ ಅಂತಂದ್ರೆ ಎರಡನ್ನೂ ಮಾಡಬೇಕು. ನಾವು ಅಭಿವೃದ್ಧಿ ಮಾಡೋದೇ ಇಲ್ಲ ಅಂತ ನೀವು ಯಾವತ್ತೂ ಹೇಳಿಲ್ಲ. ಗ್ಯಾರಂಟಿ ಕೊಟ್ಟಿರೋದು ನಿಮ್ಮ ಚಪಲಕ್ಕೆ, ತೆವಲಿಗೆ, ವೋಟ್ ಬ್ಯಾಂಕ್ಗೆ. ಆದ್ರೆ ಅಭಿವೃದ್ಧಿ ಜನರಿಗೆ ಮುಖ್ಯ ಆಗಿದೆ, ಅದನ್ನ ಮಾಡಲೇಬೇಕಾಗಿದೆ. ಆಮೇಲೆ ಬರೀ ಲೂಟಿ ಮಾಡ್ಲಿಕ್ಕಲ್ಲ ಒಂದು ಸರ್ಕಾರ ಬರಬೇಕಾಗಿರೋದು. ಇವತ್ತು ಯಾವ ವಿಚಾರದಲ್ಲೂ ಲೂಟಿ 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 ಲೂಟಿ. ಇದನ್ನ ನಾವು ಹೇಳೋದು ಬೇಕಾಗಿಲ್ಲ, ನಿಮ್ಮ ಶಾಸಕರೇ ಡಜನ್ ಗಟ್ಟಲೆ ಶಾಸಕರು ಹೇಳ್ತಿದ್ದಾರೆ. ಈ ರೀತಿ ಇವತ್ತು ಜನರನ್ನೂ ಕೂಡ ಬ್ಲಾಕ್ ಮೇಲ್ ಮಾಡೋ ಮೂಲಕ ಈ ಸರ್ಕಾರ ಜೀವ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.